शंभुलिंगेश्वर महाराज की, जगद्गुरु पंचाचार्य महाराज की, बसवेश्वर महाराज की, सोमकुंतौर महाराज की। यं शैवासमुपासते शिव इति ब्रह्म इति वेदान्तिनो बौद्ध बुद्ध इति प्रमाणपटवः कर्ते इति नैयायिकाः अर्हन्नित्यत जैन शासनरताः कर्मे इति मीमांसकाः सोऽयं यो विदधातु वाञ्छित फलं त्रैलोक्यनाथो विभुः त्रैलोक्यनाथो विभुः। ओं ब्रह्मे इति उपदेशस्य विषयं यं प्रचक्षते वेदांतिनो जगन्मूलं तन्नमामि परम शिवम। ಪ್ರಾತಸ್ಮರಣೀಯ ಜಗದಾದಿ ಜಗದ್ಗುರು ಪಂಚ ಆಚಾರ್ಯನ್ನೇ ಸ್ಮರಣೆಯನ್ನು ಮಾಡಿಕೊಳ್ತಾ ವೀರಗೋತ್ರದ ಪುರುಷನಾಗಿರುವಂಥ ವೀರಭದ್ರೇಶ್ವರನ ಅಡಿದಾವರಿಗಳಲ್ಲಿ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಅದೇ ತತ್ಸ್ವರೂಪಿಯಾಗಿರುವಂಥ ಭದ್ರಕಾಳಿಯನ್ನು ಸ್ಮರಣೆಯನ್ನು ಮಾಡಿಕೊಳ್ತಾ ಹಾನಗಲ್ಲ ಗುರುಕುಮಾರ ಶಿವಯೋಗಿಗಳನ್ನು ಸಂತ ಮಹಾಂತರನ್ನು ಸ್ಮರಣೆಯನ್ನು ಮಾಡಿಕೊಳ್ತಾ ಲಿಂಗೈಕ್ಯರಾಗಿರುವಂಥ ತ್ರಿಮೂರ್ತಿಗಳ ಸ್ವರೂಪದಲ್ಲಿರುವಂಥ ಶಂಭುಲಿಂಗೇಶ್ವರರ ಕರ್ತೃಗದ್ದಿಗೂ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಆ ಶಕ್ತಿ ಸ್ವರೂಪಿಯಾಗಿರುವಂಥ ಭಗಳಂಬಾ ಸ್ವರೂಪಿಗಳಾಗಿರುವಂಥ ಆ ಶಕ್ತಿಪೀಠಕ್ಕೂ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಸದ್ಯತ್ ಕಾಲದ ಪೀಠಾಧಿಪತಿಗಳಾಗಿರುವಂಥ ಶಟಸ್ಥಲ ಬ್ರಹ್ಮ ಡಾಕ್ಟರ್ ಸಿದ್ಧವೀರ ಶಿವಯೋಗಿ ಶಿವಾಚಾರ್ಯ ಮಹಾಗುರುಗಳಲ್ಲಿ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ನಮ್ಮ ಕಿತ್ತಲೆಯ ಸಿದ್ದರಾಮೇಶ್ವರ ಮಠದ ಪೂಜ್ಯರಾಗಿರುವಂಥ ಗುರುನಾಥ ಮಹಾಸ್ವಾಮಿಗಳಲ್ಲಿ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಇಲ್ಲೆಲ್ಲ ಪ್ರಥಮ ಬಹುಮಾನ ಅತಿಥಿಗಳಾಗಿರುವಂಥ ಅವರಿವರೆನ್ನದೇ ಎಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡುತ್ತಾ ಅವರಿವರೆನ್ನದೇ ಸಂಗೀತದ ಕಲಾ ಬಳಗಕ್ಕೂ ತಾಯಂದಿರಿಗೂ ಶರಣ ಬಳಗಕ್ಕೂ ಮುದ್ದು ಮಕ್ಕಳಿಗೆ ಎಲ್ಲರಿಗೂ ಶರಣು ಶುಭ ಶರಣಾರ್ಥಿಗಳು. ಬಹಳ ಸುಂದರವಾಗಿರುವಂಥ ವಿಷಯಗಳನ್ನು ಪ್ರಾಸ್ತಾವಿಕವಾಗಿ ನಮ್ಮ ಅಪ್ಪುಗಳು ಆಶೀರ್ವಚನದಲ್ಲಿ ಹೇಳ್ಕೊಂಡು ಬಂದರು. ನಮ್ಮ ಸಭಾ ಸಂಚಾಲಕರು ಭಾಳ ವೈಭವದಿಂದ ಮಾಡುವಂಥದ್ದು. ನಿನ್ನೆ ನೋಡಿಬಿಟ್ರೆ ನಿನ್ನೆ ಬರಲಾರ್ದವ್ರು ಭಾಳ ಏನೋ ಕಳ್ಕೊಂಡೆ ನಂದಂಗಾಯಿತು. ಸೂರ್ಯ ಸಿಂಹಾಸನಾಧೀಶ್ವರ ನಿನ್ನೆ ಆಗಮನ ಆಗಿತ್ತು. ಆ ಸೂರ್ಯನ ಕಿರಣಗಳನ್ನು ನೋಡಿಬಿಟ್ರೆ ಎಲ್ಲಿ ಬೇಕಲ್ಲಿ ಜಗ 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 ಹೊಳೆಯಾಕತ್ತಿತ್ತಲ್ಲ, ಅದಕ್ಕೆ ಜ್ಞಾನಪ್ರಭೆ ಅಂತ ಕರೀತಾರೆ. ಆ ಜ್ಞಾನಪ್ರಭೆ ಅನ್ನುವಂಥದ್ದನ್ನು ಹೆಂಗೆ ಪ್ರಾಪ್ತಿ ಆಗಬೇಕು ಅನ್ನುವಂಥ ವಿಷಯಗಳನ್ನು ಹೇಳಿದ್ರು ಅಪ್ಪುಗಳು. ಭಾಳ ಇನ್ನೊಂದು ವಿಷಯ, ನಮ್ಮ ಶಂಭೋಲಿಂಗ ಅಪ್ಪುಗಳು ನಾವು ಭಾಳ ಹತ್ತಿರದಿಂದ ನೋಡಿದವರು, ಸಣ್ಣಂದುರ್ತಲನ್ನ ಅದು ಎಲ್ಲ. ಇಷ್ಟೆಲ್ಲವನ್ನೂ ಮಾಡಿದಂಥವ್ರನ್ನ ಇನ್ನೊಬ್ಬರನ್ನ ಸ್ಮರಣೆ ಮಾಡಬೇಕು ನಾವು. ಜ್ಞಾನ ಖನಿಗಳಾಗಿರುವಂಥವರು ಜ್ಞಾನೋತ್ತರವಾಗಿ ಹೇಳುವಂಥ ಆಶೀರ್ವಚನಗಳನ್ನು ಸಂಗೀತ ಸಾಹಿತ್ಯ ಸಲ್ಲಾಪನೆ ಶಂಭುಲಿಂಗ ಅಂಥೇಳಿ ಅನ್ನೋದು ನಿಜಗುಣ ಶಿವಯೋಗಿಗಳು ಹೇಳ್ಯಾರಲ್ಲ, ಆ ತೆರನಾಗಿ ನಮ್ಮ ಬಸಯ್ಯಪ್ಪಗಳಿದ್ದರು
ಬಸಯ್ಯಪ್ಪಗಳು ನೋಡಿ ಎಷ್ಟು ಅವಾಗೆಲ್ಲ ಎತ್ತಿನ ಗಾಡಿಯೊಳಗೆ ಅಡ್ಡಾಡಿ ಹೋಗೋದು, ನಡ್ಕೊತ ಹೋಗೋದು, ಈ ಮಠದಿಂದ ಗುಡಾರಗಳನ್ನು ತಗೊಂಡು ಹೋಗಿ ಧರ್ಮದ ಜಾಗೃತಿಗಳನ್ನು ಮಠಾಧೀಶರು ಮಾಡೋದನ್ನು ಗೃಹಸ್ಥ ಜೀವನದೊಳಗೆ ಮಾಡ್ಯಾರಂತಂದ್ರೆ ಎಂಥ ಅದ್ಭುತವಾಗಿರುವಂಥದ್ದು. ಇದನ್ನು ನಾವೇನು ಹೇಳೋದೇನು ದೊಡ್ಡಗದಲ್ಲ. ಆದ್ರೂ ಎಷ್ಟು ಗುರುಸ್ಥಳಕ್ಕೆ ಮಹತ್ವವನ್ನು ಕೊಟ್ಕೊಂಡು ಬಂದಿದ್ದಾರೆ. ಅಂಥ ಶಕ್ತಿಯಾಗಿರುವಂಥ ಈ ಪೀಠದೊಳಗೆ ನಮ್ಮ ಬಸಯ್ಯಪ್ಪಗಳೂ ಭಾಳ ಶ್ರಮ ಅದ. ಇನ್ನೊಂದು ನಿಮಗೆ ಗೊತ್ತಿರಲಿ, ನಾವು ಸುಮಾರು ಎಲ್ಲ ಅಪ್ಪಗಳು ನಮ್ಮನ್ನೆಲ್ಲ ಬಸಯ್ಯಪ್ಪಗಳು ಎಲ್ಲರೂ ನಾವು ಹೋಗ್ತಿದ್ವಿ. ಅಪ್ಪಗಳು ಕೂಡ ಹೋದಾಗ ಅಲಿಗಿಲಿ ವಾಡಾಗಿರಬಹುದು, ಮತ್ತು ಇಲ್ಲಿ ಸುತ್ತಮುತ್ತ ಹಳ್ಳಿಗೆ ಎಲ್ಲರಿಗೂ ಕರ್ಕೊಂಡು ಹೋಗಿದ್ದಾರೆ. ಹೇಳಿದ್ರಲ್ಲ ಅಪ್ಪಗಳು ಅಗದಿ ಸಾದಾ ಸೀದಾ ಇರ್ತಿದ್ರು. ಹೆಂಗೆ ಸಾದಾ ಸೀದಾ ಅಂತಂದ್ರೆ ಪಕ್ಕ ಅವ್ರು ನೋಡಿದ್ರೆ ಇದು ಶಂಭೋಲಿಂಗ ಪುಣ್ಯಾರಣ್ಯ ಮಠದ ಅಪ್ಪಗಳು ಹೌದು ಅಂತೇಳಿ ಪಕ್ಕ ಗೊತ್ತಿದ್ದವನೋ ಗೊತ್ತಿರಬೇಕು. ಅಗದಿ ಸಾದಾ ಇರ್ತಿದ್ರು ಅಪ್ಪಗಳು. ಒಮ್ಮೆ ಅಪ್ಪಗಳು ನಾವು ಇನ್ನೂ ಪಟ್ಟಾಧಿಕಾರಿ ಆಗಿದ್ದಿಲ್ಲ, ಇಲ್ಲಿ ಯಾವುದೋ ಹಳ್ಳಿ ಮ್ಯಾಗ ಹಾಸಿ ಗದಗಿನ ತನಕ ಕರ್ಕೊಂಡು ಹೋಗಿದ್ರು. ಅವತ್ತು ವೆಂಕಟಾಪುರ ಯಾರು ನಮಸ್ಕಾರ ಮಾಡಿದ್ರಂತಂದ್ರೆ ಹಿಂಗೆ ಎಡಗೈಲಿ ಇಷ್ಟೇ ಮಾಡಿಬಿಟ್ರಂದ್ರೆ ಆಶೀರ್ವಾದ ಆಯ್ತು. ದೇವ್ರಿಗಾದ್ರೂ ಯಾವ್ದಾರ ಈಗ ಬೇನು ಗಿಡದ ಅಲ್ಲಿ ಆ ದೇವಿ ಮೂರ್ತಿ ಯಾವ ಇರ್ತಿದ್ದಲ್ಲ ಇಷ್ಟು ಮಾಡಿಬಿಡ್ತಿದ್ರು ಅಪ್ಪಗಳು. ಭಾಳ ಹತ್ತಿರದಿಂದ ನೋಡೇವಿ ಅಂತ ಹೇಳ್ತೇನೆ ನಾನು. ಯಾಕಂದ್ರೆ ಮಹಾತ್ಮರ ಪುಣ್ಯ ಸ್ಮರಣೋತ್ಸವ ಅಂತ ಇದಕ್ಕೆ ವಾಕ್ಯಗಳನ್ನು ಕೊಟ್ಕೊಂಡು ಬಂದಿದ್ದೀರಿ. ಪುಣ್ಯ ತಿಥಿ ಅಂತಂದಿಲ್ಲ, ಹೌದಲ್ಲ? ಪುಣ್ಯ ಸ್ಮರಣೋತ್ಸವ ಅಂತಂದ್ರೆ ಅವರು ಹಾಕಿ ಕೊಟ್ಟಂಥ ಗರಡಿಮಣಿ ಒಳಗೆ ಈಗ ಹಿಂದಕ್ಕೆ ಕುಸ್ತಿ ಅವು ಗರಡಿಮಣಿ ಅಂತ ಇರ್ತಿದ್ವಲ್ಲ, ಕುಸ್ತಿ ಪೇಚಗಳನ್ನು ಕಳಿಸ್ತಿದ್ರು ಅಲ್ಲೇ. ಹಂಗಿಲ್ಲೇ ಅನೇಕ ಸಿದ್ಧಾಂತಿಗಳು ಬಂದ್ರೂ ಕೂಡ ಪೇಚ್ ಕಟ್ಟಿ ಒಗೆಯುವಂಥ ಶಕ್ತಿಯನ್ನು ಕೊಟ್ಟಂಥ ಸ್ಥಾನ ಯಾವುದು ಅಂತ ಕೇಳಿದ್ರೆ ಶಂಭುಲಿಂಗೇಶ್ವರ ಪುಣ್ಯಾರಣ್ಯ ಪತ್ರಿವಣ್ಯ ಮಠ. ಅದಕ್ಕಿಂಥದ್ದು ಭಾಳ ಅದ್ಭುತವಾಗಿರುವಂಥದ್ದನ್ನು 3 ಕ್ರೋಢೀಕರಿಸಿದ್ರೆ ಅದಕ್ಕೆ ಉಪನಿಷತ್ ಮಂತ್ರ ಹೇಳುತ್ತೈತಿ. ಭಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯ ಕ್ಷೀಯಂತೆ ಚಾಶ್ಯಕರ್ಮಾಣಿ ತಸ್ಮಿನ್ ದೃಷ್ಟಿ ಪರಾವರ್ಯ. ನೋಡು 3 ಉದಾಹರಣೆಗಳು ಕೊಟ್ಕೊಂಡು ಬಂದಾರೆ ಇದಕ್ಕೆ. ಹೆಂಗೆ 3 ಉದಾಹರಣೆ ಅಂತ ಕೇಳಿದ್ರೆ ಸತ್ವಗುಣ, ರಜೋಗುಣ, ತಮೋಗುಣಗಳು ಅಂತ ಕರಿತೇವೆ ನಾವು. ಮತ್ತು ಸ್ಥೂಲ, ಸೂಕ್ಷ್ಮ, ಕಾರಣ ಇವು ಎಲ್ಲವೂ ಎಲ್ಲಿದಾವಪ್ಪ ಅಂತ ಕೇಳಿದ್ರೆ ಇಲ್ಲೇ ನಮ್ಮಲ್ಲೇ ಅದಾವೆ. ಇವಕ್ಕೆ ಹೇಳಿದ್ರೆ ಅಪ್ಪಗಳು ಸರ್ಪುಷನ ಶಿವೆಗಳು ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂತ ಕೇಳಿದ್ರೆ, ಪರಿಪಕ್ವ ಹೃದಯದಲ್ಲದ ಮಂದ ಮನುಜರಿಗೆ ಬರಿದೆ ಬೋಧೆಪೆನೆಂಬ ಭ್ರಮೆ ಏಕೆ ಮನುಜ. ಹೇಳಬೇಕಾದ್ರೂ ಕೂಡ ನಿನಗೆ ಭ್ರಮ ಸೇರೈತಿ, ಭ್ರಮ ಅಂತ ಹೇಳ್ತಾರೆ ಅವರು. ಭ್ರಮೆಯಲ್ಲ, ಆಪ್ತ ಅಂಗ ಸ್ಥಾನ ಸದ್ಭಾವಾದಿ ಸೇವಾದಿಗಳನ್ನು ಮಾಡ್ತಿದ್ನು ಅಂತಂದ್ರೆ ಅವಂಗ ಬ್ರಹ್ಮೋಪದೇಶಗಳನ್ನು ಹೇಳಬೇಕು ಅಂತ ಹೇಳಿದ್ದಾರೆ. ಪುಣ್ಯ ಅಂದ್ರೆ ಹಂಗೆ ಬರ್ತೈತೇನ? ಅದಕ್ಕೆ ಶ್ರೀಮನ್ ನಿಜಗುಣಿ ಶಿವೈಗಳು ಹೇಳ್ಕೊಂಡು ಬಂದಾರ. ಅಪ್ಪಗಳು ಹೇಳಿದರು, ನಮ್ಮ ಕಿತ್ತಳಿ ಅಪ್ಪಗಳು ಹೇಳ್ಕೊಂಡು ಬಂದರು. ಪುಣ್ಯಕ್ಕೆ ಬಸವಣ್ಣನವರು ಭಾಳ ಸುಂದರವಾಗಿರುವಂಥ ವಚನದೊಳಗೆ ಹೇಳ್ಕೊಂಡು ಬರ್ತಾರೆ. ಪುಣ್ಯೇನ ಸ್ವರ್ಗಂ ಪಶಯಸಿ ಪಾಪೇನ ನರಕಂ ಪತತಿ ಅಂತಂದ್ರೆ ಇದು ಉಪನಿಷತ್ ಮಂತ್ರವನ್ನು ಕನ್ನಡದೊಳಗೆ ವಚನ ರೂಪದೊಳಗೆ ಹೇಳ್ಕೊಂಡು ಬಂದಾರ. ಅವ್ರು ಏನು ಹೇಳ್ತಾರಂತಂದ್ರೆ, ಭಾಳ ಅದ್ಭುತವಾಗಿರುವಂಥ ಉಪನಿಷತ್. ಇದಕ್ಕೆ ನಿನ್ನಿನ ದಿವಸ ನಮ್ಮ ಡಾಕ್ಟರ್ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಚಿರಂತಿ ಮಠ ಕೆರೂರವ್ರು ಬಂದಿದ್ದರು. ಅವರು ಡಾಕ್ಟರೇಟ್ ತೊಗೊಳ್ಬೇಕಾಯ್ತು ಅಂತಂದ್ರೆ ಎದ್ರ ಮ್ಯಾಗ ತೊಗೊಂಡಾರ ಅಂತ ಕೇಳಿದ್ರೆ, ಉಪನಿಷತ್ತು ಮತ್ತು ವಚನಗಳ ತುಲನಾತ್ಮಕ ಶಕ್ತಿಯಿಂದ ಗ್ರಂಥಗಳನ್ನು ಬರೆದಿದ್ದಕ್ಕೆ ಡಾಕ್ಟರೇಟ್ ಬನಾರಸ್ ಕ್ಷೇತ್ರದೊಳಗೆ ತೊಗೊಂಡು ಬಂದರು. ಅವರು ಉಲ್ಲೇಖಗಳನ್ನು ಕೊಟ್ಟಿದ್ದಾರೆ. ಎಂಥ ಅದ್ಭುತವಾಗಿರುವಂಥದ್ದು ನೋಡಿ. ಬಸವಣ್ಣನವರು ಜಗಜ್ಯೋತಿ ಅಂತ ಯಾಕೆ ಕರೆಸ್ಕೊಂಡ್ರು ಅಂತ ಕೇಳಿದ್ರೆ, ಉಪನಿಷತ್ ಮಂತ್ರಗಳನ್ನು ಅಣ್ಣಾಕ ಬರಲಾರ್ದವರಿಗೆ, ಸಂಸ್ಕೃತಗಳನ್ನು ಅಣ್ಣಾಕ ಬರಲಾರ್ದವರಿಗೆ ಕನ್ನಡದೊಳಗೆ ವಚನ ರೂಪದೊಳಗೆ ಕೊಟ್ಕೊಂಡು ಬಂದರು. ಈಗ ಸರ್ವೇ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೈತಿ, ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಹೌದಲ್ಲ? ಇಷ್ಟ ಅಂದರೆ ಎಲ್ಲರಿಗೂ ಗೊತ್ತೈತಿ ಅಂತೀರಿ ನೀವು. ಕೆಲವೊಂದಿಷ್ಟು ಉಪನಿಷತ್ ಮಂತ್ರಗಳು ಅಣ್ಣಾಕ ಬರ್ತಿರೋದಿಲ್ಲ.
ಆದ್ರೂ ಕೂಡ ಇಲ್ಲಿ ಬಸವಣ್ಣವರು ಇದು ಕಠಿಣ ಆದರೂ ಅನ್ನಕ್ಕೆ ಬರಂಗಿಲ್ಲ ಅಂತಂದ್ರೆ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನಲ್ಲದೆ ಮತ್ಯಾರೂ ಇಲ್ಲವಯ್ಯ ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ನೋಡಿ, ವಚನ ಸರಳೀಕರಣವಾಗಿ ವಚನಗಳನ್ನು ರಚನೆ ಮಾಡ್ಕೊಂಡು ಬಂದರು. ಹಂಗೆ ಇಲ್ಲೇ ಸತ್ಯವ ನುಡುವುದೇ ದೇವಲೋಕ, ಮಿಥ್ಯವ ನುಡುವುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರ್ಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣ. ನೋಡಿ, ಎಂಥದನ್ನು ಅದ್ಭುತವಾಗಿರುವಂಥ ಈಶಾವಾಸ್ಯೋಪನಿಷತ್ತಿನಲ್ಲಿ ಬರುವಂಥ ಮಂತ್ರಗಳಿಗೆ ಇದನ್ನೇನು ಪುಣ್ಯೇನ ಸ್ವರ್ಗಂ ಪಶಯಸಿ ಪಾಪೇನ ನರಕಂ ಪತತಿ. ಪುಣ್ಯ ಕಾರ್ಯಗಳನ್ನು ಮಾಡಾಕತ್ತೀರಿ ಅಂತಂದ್ರೆ ನೀವು ಸ್ವರ್ಗಲೋಕಕ್ಕೆ ಹೋಗ್ತೀರಿ ಅಂತದರ ಅರ್ಥ. ಪಾಪಗಳನ್ನು ಮಾಡಾಕತ್ತೀರಿ ಅಂದ್ರೆ ಪಾಪಂ ನರಕಂ ಪತತಿ ಅಂದ್ರೆ ನರಕ ಕೊಂಡದೊಳಗೆ ಬೀಳ್ತೀರಿ ಅಂತದರ ಅರ್ಥ. ಹಂಗೆ ಬಸವಣ್ಣನವರು ಆಡು ಭಾಷೆದೊಳಗೆ ವಚನಗಳನ್ನು ರಚನೆ ಮಾಡ್ಕೊಂಡು ಬಂದರು. ಇಲ್ಲಿ ಶಂಭೋಲಿಂಗ ಅಪ್ಪಗಳು ಭಾಳ ಘಟನೆಗಳನ್ನು ನಮ್ಮ ಅಪ್ಪವರು ವ್ಯಕ್ತ ಮಾಡಿದರು. ಈ ಕಡೆ ನಮ್ಮ ಬಿಜಾಪುರ ಭಾಗಕ್ಕೆ ಬಂದ್ರೆ ಭಾಳ ತಪಸ್ವಿಗಳು ಅಷ್ಟೇ. ಏನಂತಾರೆ ಅದು ಹೆಂಗೆ ಮೃತ್ಯುಂಜಯ ಮಂತ್ರಗಳನ್ನು ಇಲ್ಲೆಲ್ಲ ಪ್ರದಕ್ಷಿಣೆ ಮಾಡೋದ್ರಿಂದನ ಮೃತ್ಯುಂಜಯ ಮಂತ್ರವನ್ನು ಜಪ ಮಾಡಿ 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 ಏನು ಮಾಡ್ಯಾರ, ಕ್ರೋಢೀಕರಿಸಿದ್ದಾರಲ್ಲ. ಯಾಕಂದ್ರೆ ಗವಿ ಕೆಲವು ಮಂದಿ ನೋಡ್ಯಾರ, ಕೆಲವು ಮಂದಿ ನೋಡಿಲ್ಲ. ನಾವೆಲ್ಲ ನೋಡೇವೆ ಅಡ್ಡಾಡಿ, ಹೌದಲ್ಲ? ನೀವೆಲ್ಲ ನೋಡಿರಿ, ಯಾಕಂದ್ರೆ ನೀವೇನು ಅರಿಯೋದಾರಲ್ಲ. ಅಲ್ಲಿ ಬಬಲಾದಿ ಚಿಕ್ಕಯ್ಯಪ್ಪ ಅಂತ ಆಗೋಗ್ಯಾರ ನಮ್ಮ ಕಡೆ. ಬಬಲಾದಿ ಒಳಗೆ ನೋಡು, ಮಹಾತ್ಮರು ಇಲ್ಲದ ಲೋಕವನ್ನುಂಟು ಅಂದ್ರೆ ನಿಜಗುಣ ಶಿವೆಗಳು ಪಾರಮಾರ್ಥ ಗೀತೆದವ್ರು ಹೇಳಿದಾರ. ಎಂದರ ನೋಡು, ಜಗತ್ತಿಗೆ ವಿಚಿತ್ರವಾಗಿರುವಂಥ ಘಟನೆಗಳನ್ನು ಮಾಡ್ತಾರೆ ಮಹಾತ್ಮರು ಅಂತಂದ್ರೆ ಅವರೆಲ್ಲ ಆನಂದ ಪುರುಷರು. ಬಬಲಾದಿ ಚಿಕ್ಕಯ್ಯಜ್ಜ ಅಂತಂದ್ರೆ ನೀವು ಹೆಸರು ಕೇಳಿರ್ತೀರಿ. ಹ್ಯಾಂಗಪ್ಪ ಅಂತ ಕೇಳಿದರೆ ಯಾವತ್ತೂ ಅಪ್ಪಗಳೆಲ್ಲ ಈಗ 50 ಹಳ್ಳಿಗಳಾಗ್ಯಾವ ಅಂತ ಹೇಳಿದ್ರು ನಮ್ಮ ಅಪ್ಪವರು. ಮೊದಲು 40 ಹಳ್ಳಿದ್ದು, ಆದರೆ ಇವ್ರು ಬಂದು ಹೆಚ್ಚಿಗೆ ಮಾಡ್ಯಾರ ಮತ್ತೊಂದಿಷ್ಟು ಹಳ್ಳಿಗಳು, 52. ಅಂದ್ರೆ ಇವರು 12 ಪಟ್ಟಾಭಿಷೇಕ ಮತ್ತು 12 ಅಂದ್ರೆ 12 ಹಳ್ಳಿ ಹೆಚ್ಚು ಮಾಡ್ಯಾರ ಅಂತದ್ರ ಅರ್ಥ. ವರ್ಷಕ್ಕೊಂದೊಂದು ಊರು ಹೆಚ್ಚಿಗೆ ಮಾಡ್ಯಾರ. ಈ ವರ್ಷ ಏನಾಗೈತೆ ಅಂದ್ರೆ 12 ಪಟ್ಟಾಭಿಷೇಕದ ಉತ್ಸವಗಳನ್ನು ಮಾಡ್ಯಾರ. 12 ಊರಿಗೆ ಭಕ್ತರನ್ನು ಇಲ್ಲಿ ಭಕ್ತರನ್ನಾಗಿ ಮಾಡಿದ್ದಾರೆ. ಹಂಗಿಲ್ಲೇ ಚಿಕ್ಕಯ್ಯಪ್ಪ ಯಾವತ್ತೂ ಹಳ್ಳಿಗಳಿಗೆ ಭಿಕ್ಷಕ್ಕೆ ಹೋಗ್ತಿದ್ರು. ಅವರು ಕಾಳಿನ ಭಿಕ್ಷಕ್ಕೆ ಮೇಲ್ ಭಿಕ್ಷೆ ಅಂತ ಕೊಡ್ತಿರಲ್ಲ ನೀವು, ಆದ್ರೂ ನಿಮ್ಮ ಕಡೆ ಅದೇನಾಗಿರ್ತಂದ್ರೆ ಪೌಲಿ ಕೊಡ್ತಿದ್ರು. ಅವಾಗ ಪೌಲಿ ರೊಕ್ಕ ಪೌಲಿ ಕೊಟ್ಟದ್ದನ್ನು ತೀರ್ಥಕ್ಕಂತ ತೊಗೊಳ್ತಿದ್ದ, ಜ್ವಾಳ ಮಠಕ್ಕೆ ಅಂಬ್ಲಿಗೆ ಹೋಯ್ತಿದ್ದ. ಒಂದು ದಿವಸ ಆಗಿತ್ತು, ಭಾಳ ಯಾವತ್ತೂ ಚಿತ್ತ ನಿಷೇಧಾಗಿದ್ದ ಅಪ್ಪ. ಅವಾಗ 1-2 ಹುಡುಗರು ಏನು ಮಾಡಿದ್ರು ಅಂತಂದ್ರೆ ಮನೆಯೊಳಗೆ ಅವ್ರ ಅಪ್ಪನ ರುಂಬಾಲ, ದೋತ್ರ, ನೇರು ಶರ್ಟಂಗಿ ಒಬ್ಬ ತೊಗೊಂಡ ಹುಡುಗ, ಅವ್ರ ಅವನ ಸೀರೆ ಜಂಪರ ಅಗದಿ ಇವು ತೊಗೊಂಡಿಬ್ಬರು ಮುಚ್ಚಿಟ್ಕೊಂಡು ಎಲ್ಲಿ ಹೋದ್ರಂತಂದ್ರೆ ಚಿಕ್ಕಲಿಕ್ಕಿ ಕ್ರಾಸ್ ಹತ್ರ ಹೋಗಿ ನಿಂತ್ಕೊಂಡ್ರು. ಆ ಕಡೆಯಿಂದ ಭಿಕ್ಷಾ ಬಿಡ್ಕೊಂಡು ಈ ಕಡೆಮ್ ಹೌದು ಆ ಕಡೆಮ್ ಬರಾಕತ್ತಿದ್ದು ಜೋಲಿ ಹಿಡ್ಕೊಂತ ಚಿಕ್ಕಯ್ಯಜ್ಜ. ಎಲ್ಲರೂ ಚಿಕ್ಕಯ್ಯ ಸ್ವಾಮಿ ಹೇಳಿದ್ದ ಆಕೈತಂತಾರ, ಮತ್ತು ಎಲ್ಲನೂ ಏನೋ ಮುಂಡಿಗೆ ಪದಗಳನ್ನು ಬರೆದಿಟ್ಟಾನ, ಕಾಲದ ಜ್ಞಾನವನ್ನು ಬರೆದಿಟ್ಟಾನಂತಾರ. ನಾವು ಪ್ರಾಕ್ಟಿಕಲ್ ಏನಾರ ಕೇಳು ನಡಿಯೋನು, ಸ್ವಾಮಿನ ಮಜಾ ಮಾಡೋನು ಅಂದ್ರೆ ಇವರು ಹುಡುಗರು. ಯಾಕೆ ಹೋಗಲ್ಲಕ್ಕಂತೇಳಿ ಇಬ್ಬರು ಕೂಡಿ ನೋಡಾಕತ್ತಿದ್ರು. ಅಲ್ಲೇ ಇವು ದೋತ್ರ ಉಟ್ಕೊಂಡ, ನೇರು ಶರ್ಟ್ ಅಂಗಿ ಹಾಕೋಕೆ ಪಟಗ ಸುತ್ಕೊಂಡ. ಆ ಹುಡುಗಿನ್ನೊಂದು ಹುಡುಗ ಬೆಳ್ಳಗ ಅಗದಿ ಹೆಣ್ಮಗಳಕ್ಕಿಂತ ಭಾಳ ಸುಂದರ ಇದ್ದವ. ಅವ ಸೀರೆ ಉಟ್ಕೊಂಡು ಜಂಪರ್ ಗಿಂಪರ್ ಹಾಕೊಂಡು ತಲೆ ತುಂಬ ಶರಗ್ ಹೊತ್ಕೊಂಡು ಅಡ್ಲ ಕುಂಕುಮ ಹಚ್ಕೊಂಡು ಇಬ್ಬರು ಗಂಡ ಎಂತಿ ಏಷ್ ಹಾಕಿದ್ರಿ ಇವರು. 2-3 ವರ್ಷ ಆಗೈತಿಯಪ್ಪ ನನ್ನ ಮದುವೆಯಾಗಿ, ಮಕ್ಕಳಾಗಿಲ್ಲ, ಮತ್ತು ಎಲ್ಲರಿಗೂ ಏನೇನೋ ಕೊಟ್ಟಿ ಅಂತ. ಮಕ್ಕಳ ಕೊಡು ಅಂತ ಕೇಳಿದ್ರು. ಕಾಲು ನೀವು ಕೊಡ್ತೇನೆ ಅಂತಂದ್ರೆ ನೀನು ಕಾಲು ಬಿಡ್ತೀವಿ, ಇಲ್ಲಿಕ ಬೇಡಂಗಿಲ್ಲ ಅಂದ್ರೆ ಇವ್ರು. ಅದನ್ನೆಲ್ಲ ಏನು ಮಾಡ್ತೀರಿ, ಹೊಳಗೆ ಟೈಮ್ ಆಗೈತೆ, ಮಠಕ್ಕೆ ಹೋಗ್ಬೇಕು ಅಂತಿದ್ದ ಅಜ್ಜ. ನೀ ಹೇಳಿದ್ರೆ ಬಿಡ್ತೀವಪ್ಪ, ಹೇಳಲಿಕ್ಕಂದ್ರೆ ಇಲ್ಲ ಅಂತಂದ್ರು. ಆಯ್ತು ಆಕೈತೆ ಅಂತಂದ. ಒಂದಿಷ್ಟು ಅಂದುಗಳನ್ನ ಮುಂದೆ ಹೋದೆವ. ಇವರು ಒಂದು ಕಲ್ಗೆ ಎಳ್ತಿ ಮುಂದೆ ಹೋಗಿದ್ದ ಅಜ್ಜ. ಇವರಷ್ಟು ಇವನು ದೋತ್ರ ಕಳೆದ, ಅವನು ಸೀರೆ ಕಳೆದ ಹುಡುಗ. ಹೆಂಗೆ ಮಾಡಿದ್ವಿ ಅಜ್ಜನ ಎಲ್ಲರೂ ಅವ್ನು ಏನು ಹೇಳಿದ ಆಕತ್ ಹಂಗೆ ಹಿಂಗೆ ಆಕತ್ತಂತ ಅಂತಿದ್ರು.
ನಾವು ಹೆಂಗೆ ಮಾಡಿದೀವಿ ಇವನ್ನ ಅಜ್ಜನ ಇವತ್ತು ನೋಡೋಣ, ನನಗೆ ಹೆಂಗೆ ಮಕ್ಕಳ ಕೊಡ್ತಾನೆ ನೋಡೇವೆ ನೋಡೋಣ ಹಂಗಾರೆ. ಒಂದು ದಿವಸ ಹೋತು, 2 ದಿವಸ ಹೋತು, 1 ತಿಂಗಳು ಹೋತು, 2 ತಿಂಗಳು ಹೋತು, 3 ತಿಂಗಳು ಹೋಯ್ತು, ವರ್ಷ ತುಂಬ ಹೊಡ್ದಾನ ಹುಡುಗ. ದಿನೇ 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 ಹೊಟ್ಟೆ ಉಬಾರ್ಸಾಕತ್ತಿ ಅಂತ. ಏನಾಗಕತ್ತು? ಹೊಟ್ಟೆ ಉಬಾರ್ಸಾಕತ್ತು. ಸುಮಾರು ಒಂದು 2-3 ತಿಂಗಳಾಗಿರ್ಬೇಕು. ಅವ್ರು ಹೋಗಿ ಭಾಳ ಚಿಂತೆತ್ತಿ. ಯಾಕೋ ನಾನು ಅವಾಗೆಲ್ಲ ಈಗಿನ ಗತಿ ದವಾಖಾನೆ ಇರಲಿಲ್ಲ. ಹೋದ್ರೆ ಮಹಾತ್ಮರ ಹತ್ರ ನಾವು ಹೋಗ್ಬೇಕು. ಮತ್ತು ಹೋಗಿ ಅವರು ಎಲ್ಲಿ ಕರ್ಕೊಂಡು ಹೋದ್ಲ? ಚಿಕ್ಕ ಅಜ್ಜನ ಹತ್ರ ಕರ್ಕೊಂಡು ಹೋದ್ಲ. ಯಪ್ಪ ನನ್ನ ಮಗಗೆ ಹೊಟ್ಟೆ ಉಬಾರ್ಸಾಕತ್ತೈತಿ, ಏನು ಎಂಥ ರೋಗ ಬಂದತ್ತು ಏನು ಗೊತ್ತಾಗವಲ್ದು, ಏನಾಗೈತೆ ನೋಡು ಅಂತಂದ. ಅಂದ್ಕೊಳ್ಳೋಣ ಹಿಂಗೆ ಬಾಯಲ್ಲಿ ನೋಡ್ತೀನಿ ಅಂತಂದ. ಕೈ ಆಡಿಸಿದ, ಹೊಟ್ಟೆ ಕೈ ಆಡಿಸಿದ. ನಿನ್ನ ಮಗ 4 ತಿಂಗಳು ಹೊಟ್ಟೆಲೇ ಆಗ್ಯಾನವ ಅಂತಂದ್ಬಿಟ್ರ. ಅಂದ್ರೆ 4 ರಾಗೈತಿ ಅಂದಂತ. ಹೋಗಪ್ಪ ಅದನ್ನೇನು ಹೇಳ್ತೀಯ ಅಂದಂತ. ಇಲ್ವಾ, ನಾ ಹಿಂಗೆ ಚಿಕ್ಕಲಿಕ್ಕೆ ಕ್ರಾಸಿಂದ ಭಿಕ್ಷೆ ಮಾಡ್ಕೊಂಡು ಬರಾಕತ್ತಿದ್ನಿ, ಅವಾಗ ಕೇಳ್ಯಾರಿಲ್ಲಿ ಕೇಳಿ ನಿನ್ನ ಮಕ್ಕಳನ್ನ ಅಂತಂದ ಅಜ್ಜ. ಹೌದಂದ್ರೆ ಹುಡುಗರು ಏನು ಮಾಡಿದ್ರೆ ಬೇದ್ರವ್ರು ಅಜ್ಜನ ಹತ್ರ ಹಿಂಗೆಲ್ಲ ಮಾಡೋದನ್ನ ಅಂತಂದರು. ಅವಾಗ ಹೇಳಿದವ, ಅದಕ್ಕೆ ಬಸವಣ್ಣನವರು ಒಂದು ವಚನ ಹೇಳ್ತಾರೆ. ಏನು ಹೇಳ್ತಾರಂತ ಕೇಳಿದ್ರೆ, ವೀರನಿಗೆ ರಣರಂಗವೇ ಕಡಿ, ಬಾಳಿಗೆ ಫಲವಾದದ್ದೇ ಕಡಿ, ಚೇಳಿಗೆ ಬಸರಾದದ್ದೇ ಕಡಿ, ಕೂಡಲ ಸಂಗಮ ದೇವ. ನೋಡು, ಅವಾಗ ವೀರರು ಸೂರ್ಯರು ಹೆಂಗಿರ್ತಿದ್ವು ಅಂದ್ರೆ ರಣರಂಗದೊಳಗೆ ಯುದ್ಧಕ್ಕೆ ನಿಂತರು ಅಂತಂದ್ರೆ ಮಡದಾರ ಮಡಿಬೇಕು, ಇಲ್ಲಿ ಶಿರಚ್ಛೇದನ ಮಾಡ್ಕೊಂಡು ಬರಬೇಕು. ಇಂಥ ವ್ರತಗಳನ್ನು ಮಾಡ್ತಿದ್ರು ಅವಾಗ. ಅಂದ್ರೆ ರಣರಂಗ ಕಡಿ ಅಂತದ. ಬಾಳೆ ಮರ ನೀವು ಬಾಳೆಹಣ್ಣು ತಿಂತೀರಲ್ಲ, ಒಂದು ಗಡ ಆಯಿತು ಅಂದ್ರೆ ಮತ್ತೆ ಹೊಳ್ಳಿ ಅಂದ್ರೆ ಬಿಡ್ತೈತೇನು, ಮತ್ತೆ ಒಂದು ಚಿಗತ್ ಕೇಶ್ ಮತ್ತೆ ಫಲ ಕೊಡ್ತೈತೆ. ಗೊತ್ತೈತಿ? ಲಕ್ಷ ಕೊಟ್ಟಿರಿ. ಚೇಳ ಪಶುಪಕ್ಷಾದಿಗಳಲ್ಲಿ ಮನುಷ್ಯರಂಗೆ ಪ್ರಸೂತಿ ವಾಯು ಆಗಂಗಿಲ್ಲ. ಬೆಣ್ಣಿನಿಂದ ಬೆರೆತು ಮಕ್ಕಳನ್ನ ಹಿಡಿದು ಸತ್ತು ಬಿಡ್ತೈತೆ. ಅದು ನೋಡಿರಿ, ಎಲ್ಲ ಸಂಶೋಧನೆ ಮಾಡಿರಿ, ಪ್ರಾಕ್ಟಿಕಲ್ ವಿಜ್ಞಾನ. ಅಕ್ಕ ಮಹಾದೇವಿ ಹೇಳ್ತಾಳೆ, ಇದು ವಿಜ್ಞಾನ ರೂಪವಾಗಿರುವಂಥ ಶರಣರು ಅವಾಗಿನ ಕಾಲದೊಳಗೆ ಈಗ ವಿಜ್ಞಾನ ಐತಂತ ತನ್ನಕ್ಕೆ ಹೋಗ್ಬೇಡ್ರಿ. 12ನೇ ಶತಮಾನಕ್ಕಿಂತ ಪೂರ್ವದಲ್ಲೂ ವಿಜ್ಞಾನದೊಳಗೆ ಉಪನಿಷತ್ತಿನೊಳಗೆ ಬರೆದಿಟ್ಕೊಂಡು ಬಂದಾರ. ಏನು ಬರೆದಿಟ್ಕೊಂಡು ಬಂದಾರ ಅಂತ ಕೇಳಿದ್ರೆ, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ ಹೇಳ್ಯಾರಿಲ್ಲ. ಪಂಚಕೋಶಗಳನ್ನು ಒಪ್ಕೊಂಡು ಬಂದಿರುವಂಥ ಉಪನಿಷತ್ತು ಮಂತ್ರಗಳು ಅಂದ ಚಿಕ್ಕಯ್ಯಜ್ಜ. ಇಲ್ವಾ, ಒಮ್ಮೆ ಆಶೀರ್ವಾದ ಮಾಡೇನೆ ಅಂತಂದ್ರೆ ಮಕ್ಕಳು ಹಾಗೇ ಆಗ್ತೈತೆ ಅವಾಗ. ಭಾಳಂದ್ರೆ 4 ತಿಂಗಳು, ಇನ್ನೂ ಒಂದು 5-6 ತಿಂಗಳಿಗೆ ಅಂತಂದ್ರೆ ಚಲೋ ಗಂಡು ಮಗ ಹಡಿತಾನ ಅಂತಂದ. ಯಪ್ಪ ಮತ್ತು ನನ್ನ ಮಗನ ಗತಿ ಹೆಂಗೆ ಅಂತಂದು, ಏನಿಲ್ವ, ಚೇಳಿನ ಗತಿ ಬೆನ್ನಾಗ ಬಿರಿತಾನ, ಬಿರುದುಗಳನ್ನ ಮಗನ ಜನನಾಕತಿ, ನಿನ್ನ ಮಗ ಸಾಯ್ತಾನ ಅಂತ ಹೇಳಿದ್ರು. ಅದಕ್ಕೆ ಮಹಾತ್ಮರ ಹತ್ರ ಹೆಂಗೆ ವರ್ತನೆ ಮಾಡಬೇಕು ಅಂತ ಕೇಳಿದ್ರೆ, ಆಪ್ತ ಅಂಗ ಸ್ಥಾನ ಸದ್ಭಾವಾದಿ ಸೇವಾದಿಗಳಲ್ಲಿ ನಿರತನಾಗಬೇಕು ಅನ್ನುವಂಥದ್ದನ್ನು ನಾವು ಭಾಳ ಕೇಳ್ಕೊಂಡು ಬರ್ತಾ ಇದ್ದೇವೆ. ಪುಣ್ಯಾರಣ್ಯ ಪತ್ರಿವಣ್ಣ ಮಠದೊಳಗೆ ಅದ್ಭುತವಾಗಿರುವಂಥ ಸಂಸ್ಕಾರಗಳನ್ನು ಕೊಟ್ಟಿದ್ದಾರೆ ಅಂತ ಕೇಳಿದರೆ, ತ್ರಿಮೂರ್ತಿಗಳ ಸ್ವರೂಪದಲ್ಲಿ ಡಾಕ್ಟರ್ ಸಿದ್ಧವೀರ ಶಿವಯೋಗಿ ಶಿವಾಚಾರ್ಯನ ಕೊಟ್ಟಾರಲ್ಲ, ಇನ್ನೆಂಥದ್ದು ಕೊಡಬೇಕ್ರಿ? ಹಾಂ, ನಮ್ಮ ಆಡು ಭಾಷೆದೊಳಗಿನ ಆಶೀರ್ವಚನಗಳನ್ನು ನಿಮಗೆ ತಿಳಿಯಂಗೆ ಹೇಳ್ತಾರ. ನೀವೆಲ್ಲನೂ ಅವ್ರು ಏನು ಕೇಳ್ತಾರೆ ಅದನ್ನು ಎಲ್ಲನೂ ಕೊಡ್ತೀರಿ. ಹೌದಲ್ಲ, ಬಂಗಾರ ಕೊಟ್ಟಿರಿ, ಬೆಳ್ಳಿ ಕೊಟ್ಟಿರಿ, ಸಿಂಹಾಸನಗಳನ್ನು ಕೊಟ್ಟಿರಿ. ಇನ್ನೂ ಏನು ಕೊಡಬೇಕಂತ ಕೇಳಿದ್ರೆ, ಅವಾಗೆಲ್ಲ ಅಲ್ಲಿ ಅಚ್ಚಗಡೆ ಬಾಜು ತಗಡಿನಾಗಿರ್ತಿದ್ವಿ ನಾವು ಬಂದಾಗ. 12 ವರ್ಷದಿಂದ ಅಲ್ಲಿ ಅಚ್ಚಗಡೆ ಬಾಜು ತಗಡಿನ ಶೆಡ್ನಾಗಿರ್ತಿದ್ವಿ. ಈಗ ಏನಾಗೈತಿ, ರತ್ನ ವೈಢೂರ್ಯ ಖಚಿತವಾಗಿರುವಂಥ ಮಠ ಪುಣ್ಯಾರಣ್ಯ ಪತ್ರಿವಣ್ಣ ಮಠ ಆಗೈತಲ್ಲ, ಇದಕ್ಕೊಂದು ಉಪನಿಷತ್ ಮಂತ್ರದೊಳಗೆ ಹೇಳ್ತಾರೆ, ಶ್ರೀವೃಕ್ಷ ಇತ್ತು ಅಂತಂದ್ರೆ ಅದು ಸಂಪತ್ತು ಭರಿತ ಆಕೈತಿ ಅಂತ ಹೇಳ್ಕೊಂಡು ಬಂದಾರ. ಶ್ರೀವೃಕ್ಷ ಅಂದ್ರೆ ಗೊತ್ತಾತಲ್ಲ? ಗೊತ್ತಿಲ್ಲ. ಕೆಲವು ಮಂದಿಗೆ ಗೊತ್ತೈತಿ, ಕೆಲವು ಮಂದಿಗೆ ಗೊತ್ತಿಲ್ಲ. ಎಲ್ಲ ಹೊತ್ತು ಹೊಂಟ್ರೆ ನೀವು ಲಿಂಗಾರ್ಚನೆ ಮಾಡ್ತೀರಿಲ್ಲ ಇವ. ಲಿಂಗಾರ್ಚನೆ ಮಾಡೋ ಮುಂದೆ ಏನು ಮಾಡ್ತೀರಿ? ತ್ರಿದಲಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ.
ನೋಡು 3 ಜನ್ಮದ ಪಾಪ ಹೋಗ್ತೈತೆ ಇದಕ್ಕೆ. ಯಾವುದು? ಪತ್ರಿಯನ್ನು ಏರಿಸಿದ್ರೆ ಅದ್ರ ಏನಾಗೈತೆ ಅಂತ ಕೇಳಿದ್ರೆ ಅದು ಲಕ್ಷ್ಮೀ ಸ್ವರೂಪ ಅಂತ ಹೇಳ್ಕೊಂಡು ಬಂದಾರ. ಲಕ್ಷ್ಮಿ ಅಂತಂದ್ರೆ ಯಾವುದು? ಏನು? ಜನ್ ಲಕ್ಷ್ಮಿ. ಲಕ್ಷ್ಮಿ ಇಲ್ಲೇ ಪುಣ್ಯಾರಣ್ಯ ಪತ್ರಿಯನ್ನು ಮಠದೊಳಗೆ ಕಾಲು ಮುರ್ಕೊಂಡ ಬಿದ್ದು ಬಿಟ್ಟಾಳಂತ. ಶ್ರೀವೃಕ್ಷ ಐತೆ ಅಂತಂದ್ರೆ ಆ ಸಂಪತ್ಭರಿತವಾಗಿರುವಂಥ ವೃಕ್ಷವೇ ಇಲ್ಲೇ ಐತೆ ಅಂತಂದ ಬಳಕ ಲಕ್ಷ್ಮಿ ಬರೋದಂದ್ರೆ ಏನು? ಎಲ್ಲಾನು ನಾರದ ಎಲ್ಲರೂ ಬರ್ತಾರೆ ಇಲ್ಲಿಗೆ ಅಂತದ್ರ ಅರ್ಥ. ಋಷಿಮುನಿಗಳು ಸ್ಥಾನ ಅದಕ್ಕೆ ಗವಿಗಳನ್ನು ಕೊಟ್ಟಿದ್ದಾರೆ. ತಪಶ್ಚರ್ಯ ಮಾಡಿ ಮೃತ್ಯುಂಜಯ ಜಪವನ್ನು ಮಾಡಿ ಕ್ರೋಢೀಕರಿಸಿ ಏನು ಕೇಂದ್ರೀಕರಿಸಿದ್ದಾರೆ ಅಂತ ಕೇಳಿದ್ರೆ ಅದು ಭಾಳ ಅದ್ಭುತವಾಗಿರುವಂಥ ಶಕ್ತಿಪೀಠ. ಆ ಪೀಠದಲ್ಲಿ ಯಾರು ಶ್ರದ್ಧೆ ವಿಶ್ವಾಸದಿಂದ ನಡ್ಕೊತಾರ ಆ ಭಗವಂತ ಫಲಗಳನ್ನೆಲ್ಲ ಕೊಡ್ತಾನ. ಅಂಥ ನಿಟ್ಟಿನೊಳಗೆ ಇಲ್ಲೆಲ್ಲ ಸುತ್ತಮುತ್ತಲಿನೆಲ್ಲ ಹಳ್ಳಿಯ ಭಕ್ತರಾಗಿರ್ಬೋದು, ಮಹಾನಗರಿ ಆಗಿರುವಂಥ ನರಗುಂದ ಗ್ರಾಮದಲ್ಲಿ ಎಲ್ಲ ಪುಣ್ಯಾರಣ್ಯ ಪತ್ರಿವಣ್ಣ ಮಠದ ಸದ್ಭಕ್ತರಾಗಿರ್ಬೋದು, ಸಭಾ ಸಂಚಾಲಕರು ಎಲ್ಲರಿಗೂ ಆರೋಗ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಇವತ್ತಿನ ನನ್ನ ನುಡಿಮುತ್ತುಗಳಿಗೆ ವಿರಾಮ ಹೇಳೋಣ. ಓಂ ಶಾಂತಿ.